ವ್ಯಾಪಾರೇನು ಆಗಲ್ಲಮ್ಮ, ಸುಮಾರೇನೆ. ಇಲ್ಲಿ ನೋಡಿಲಿ, ಏನೇ ಅಂದ್ರೂ ತುಂಬ ಬೇಜಾರಾಗ್ತೈತಿ. ಸುಮ್ಮನೆ ಎಷ್ಟೋ ಇವಾಗ ಸುಮ್ಮನೆ ಕೂತ್ಕೊಂಡು ಅಷ್ಟು ನಮಗೆ ಲಾಸು. ವ್ಯಾಪಾರ ಕಡಿಮೆನೇ ಎಲ್ಲನ, ಅದು ಇದು ಹುಳ ಆಗೋ ಅಂಥದ್ದೆಲ್ಲ ಹುಳ ಆಗ್ತೈತೆ. ಐಟಮು ಎಷ್ಟೊಂದು ಐಟಮು ರವೆದೆಲ್ಲನ, ರವೆ ಚೀಲಗಳೆಲ್ಲ ತರಿಸಿದ್ವಲ್ಲ ಅದೆಲ್ಲ ಹುಳ ಆಗೈತೆ. ಹಿಟ್ಟು ಅದು ಇದು ಎಲ್ಲನ ಹುಳ ಆಗ್ಬಿಟ್ಟೈತಿ. ಇವಾಗ ಏನು ಮಾಡೋಣ? ಇವಾಗ ಏನು ಮಾಡೋಕ್ಕಾಗಲ್ಲ. ಉಳ್ಳ ಈಗ ಅದಕ್ಕಿದ್ದೀವಿ, ಅದಕ್ಕೇನೆ ಸುಮ್ಮನೆ ಹೋಗ್ಬಿಟ್ಟು ವರ್ಷನ್ನೇ ಕೇಳೋಣ ಬಾ. ಇವಾಗ ಸುಮ್ಮನಿದ್ರೆ ಆಗಲ್ಲ. ಇವಾಗ ನಮ್ಮ ದುಡ್ಡು ಓತು, ಆ ದುಡ್ಡು ಸುಮ್ಮನೆ ಯಾಕೆ ಕೊಟ್ಕೊಂಡು ಓತು, ವರ್ಷನ್ನೇ ಕೇಳೋಣ. ಹೋಗ್ಬಿಟ್ಟು ನಿನ್ನ ಅಂಗಡಿ ತಕ್ಕ ಬರೋ ಜನನ ನಮ್ಮ ಅಂಗಡಿ ತಕ್ಕ ಸ್ವಲ್ಪ ಜನನ ಕಳಿಸಪ್ಪ. ಅಲ್ಲಿಗೊಂದು 10 ಜನ ಬಂದರೆ ಇಲ್ಲಿಗೊಂದು 5 ಜನನ ಕಳಿಸು. ತೀರಾ 2-3 ಕಳಿಸಪ್ಪ. ಎಷ್ಟನ ನಿನಗಾಗೋ ಅಷ್ಟು ವ್ಯಾಪಾರ ನೀನು ಮಾಡ್ಕೆ, ನಮಗಾಗೋ ಒಂದಿಟ್ಟು ನಮಗೂ ಒಂದಿಟ್ಟು ಹೆಲ್ಪ್ ಮಾಡಪ್ಪ, ಒಂದಿಟ್ಟು ಸಹಾಯ ಮಾಡು ಅಂತ ಕೇಳೋಣ. ಸಣ್ಣ ಪುಟ್ಟ ಯಾರನ್ನ ತಾಂಡೋಗರು ಇರ್ತಾರಲ್ಲ ಮನೆಗೆ ಐಟಮ್ಮ, ಆಗ ಅಂತಾರನ್ನೇ ಕಳಿಸು ಸಾಕು. ನಿಮ್ಮ ಇದಕ್ಕೆ ಅಂಗಡಿಗೆ ದೊಡ್ಡ ದೊಡ್ಡ ಐಟಮ್ ತಗೊಂಡೋಗಾರನೇ ಕರೆಸ್ಕ, ನಮಗೂ ಸ್ವಲ್ಪ ಕಳ್ಸಪ್ಪ, ಅಲ್ಲಿಗೆ ಹೋಗ್ರಿ, ಅದು ನಮ್ಮ ಅಂಗಡಿನೇ ಅಂತ ಹೇಳಿ ಅಲ್ಲಿಗೆ ಹೋಗ್ರಿ ಅಂತ ಹೇಳಿ ಹೇಳೋಣ. ನೋಡಿ, ಇವಾಗ ಕೇಳಲಿಲ್ಲ ಅಂದರೆ ಆಗಲ್ಲ, ಕೇಳಬೇಕು. ಕೇಳಿರೇನೆ ಆಗೋದು. ಇವಾಗ ಹಿಂಗೆ ಲಾಸ್ ಆಗ್ತೈತೆ ಎಂಬುದು ಗೊತ್ತಿದ್ರು ನಾವು ಸುಮ್ಮನಿದ್ರೆ ಆಗಲ್ಲ. ಹೋಗಿ ಕೇಳಬೇಕು. ಕೇಳಿರೇನೆ ಕಣಪ್ಪ ಎಲ್ಲ ಕೆಲ್ಸಗಳೂ ಆಗೋದು. ನಡಿ ಹೋಗಿ ಕೇಳೋಣ. ಬಾ, ಏನಂತಾನೋ ಏನೋ ಅವನು. ನಾವು ಯಾಕಂದ್ರೆ ಮಾಡಬಾರದು ಒಂದೊಂದಲ್ಲ. ಇವತ್ತು ನೋಡಿ, ನಾವೇ ಆಗಲಿ ಹೇಳು, ಹುಡುಗಿ ದುಡ್ಡು ಕೊಡು ಅಂತ ಕೇಳಿರಿ, ನಾವು ಎಲ್ಲಿಂದ ತಗೊಂಬಂದು ಕೊಡಲಿ? ಹಾಂ, ಈಗ 45,000 ದುಡ್ಡು ಕೊಡು ಅಂತ ಕೇಳುತ್ತಲ್ಲ ಹುಡುಗಿ, ನಾವೆಲ್ಲಿ ತಗೊಂಬಂದು ಕೊಡಲಿ? ಹಂಗೇನೆ ಅವನು ಪಾಪ ಅವತ್ತು ಅವನದು ಕಷ್ಟ ನಾವು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ನೋಡು ನಮಗೂ ಕೇಳ್ತಾಯ್ತಾ ಹುಡುಗಿ. ನಾವು ಆದರೆ ಕೊಡಲ್ಲ, ಯಾರಿಗಾಗ್ಲಿ ಕೊಡೋಕೆ ಮನ್ಸು ಬರಲ್ಲ ಅಲ್ವೇ? ಸುಮ್ಮನೆ ಅದು ಹೆಂಗೆ ಕೊಡ್ತಾರೆ? ಇವತ್ತು ನೋಡು, ನಾವು ಸುಮ್ಮನೆ ಲಾಸ್ ಮಾಡ್ಕೊಳಂಗತ್ತ ಹುಡುಗಿನ ಕರ್ಕೊಂಬಂದು ಹಿಂಗೆ ಸುಮ್ಮನಿದ್ರು ಇರ್ಬೋದಾಗಿತ್ತತ್ತ. ಪೈಲ್ವನ್ ಪಾಪಣ್ಣ ಸತ್ತ. ನಮಗಂತೂ ಎಲ್ಲಾದ್ರಾಗೂ ಲಾಸು. ಮತ್ತೆ ಅವನಿದ್ದಿದ್ರು ಆಸೆ ಆಗಿತ್ತತ್ತ. ಪೈಲ್ವನ್ ಪಾಪಣ್ಣ ಅವನ ಮನೆ ದುಡ್ಡು ಇಸ್ಕೊಂಡು ಅವನು ಸತ್ತೋದನೆ ಆಗದು ಬಿದ್ದೋದ. ಅವನು ಇಸ್ಕೊಂಡು ಎಲ್ಲ ಹಾಳು ಮಾಡಿ ಬೆಂಕಿ ಕೋದ ಬೇವರ್ಸಿ ನನ್ನ ಮಗ ಇಸ್ಕೊಂಡು. ನಮ್ಮ ತಾಗಿ ಉಂಡಂಗಲ್ಲ ತಿಂದಂಗಲ್ಲ 15 ಲಕ್ಷ ದುಡ್ಡು. ಇವಾಗ ಏನು ಮಾಡೋದಪ್ಪ ಅಮ್ಮಂಗಾಗೈತಿ. ನಡಿ ಹೋಗೋಣ. ಇವಾಗ ಕೇಳ್ದಲ್ಲ ಯಾರನ್ನು ಕೊಡಲ್ಲ, ಹೋಗೋ ವರ್ಷನೇ ಕೇಳೋಣ ಕಳ್ಸಪ್ಪ ಅಂತ ಹೇಳಿ. ಇನ್ನೇನು ಮಾಡೋಕ್ಕಾಗುತ್ತೆ? ಬಾ ಹೋಗಿ ಕೇಳೋಣ. ನೋಡಿ ಕೇಳೋಣ. ಏನೋ ನಮ್ಲಡೆ ಯಾರೇ ಆಗಲಿ ಮಕ್ಳು ಅಳ್ದಲೇನೆ ಹಾಲೊಯ್ಯಲ್ಲ. ನಮ್ಗೆ ಹಸ್ವೈತಿ ಅಂದ್ರೆ ಕೇಳೋಕೆ ನೋಡಿ ಏನು ಮಾಡೋಣ? ರೇಸನ್ನ ಕಟ್ಟಿಕ್ಕಪ್ಪ, ತಗೊಂಡೋಗ್ತೀನಿ ಬಂದು. ಇನ್ನು ಎಲ್ಲಿಗೆ ಹೋಗ್ತೈತೆ? ಏನಾದರೂ ಕೆಲಸ ಐತೆ? ಏನಿಲ್ಲ, ಅವ್ರು ಅದೇ ಮನೆ ತಗೊಳ್ಳೋರು ಇಲ್ಲಿ ನಮ್ಮ ಮನೆಯ ಬಾಡಿಗೆ ಇದಾರಲ್ಲ, ಅವ್ರ ಮನೆಯಾಗೇನೋ ಪೂಜೆ ಮಾಡಿಸಿವ್ರಂತೆ. ಅದಕ್ಕೇನೆ ಬರ್ರಿ ಪೂಜೆಗೆ ಅಂತೇಳಿ ಕರೆದೋಗಿದ್ರು. ಅದಕ್ಕೆ ನಾನು ಪೂಜೆಗೆ ಹೋಗೋಣ ಅಂತ ಹೇಳಿ ಬಂದೆ. ಇನ್ನು ಲೇಟ್ ಅಂತೆ, ಅದಕ್ಕೆ ನಾನಿಲ್ಲ ಅಂಗಡಿ ತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇವತ್ತು ಬಂದಿಲ್ವಲ್ವೇ ಅವರು? ಇನ್ನೂ ಬಂದಿಲ್ಲ ಕಣತ್ತ, ಇವತ್ತು ಲೇಟಾಗಿ ನಾನು ಬರ್ತಾರೇನ? ರೆಡಿ ಆಗ್ತಿದ್ರು. ನೀನು ಹೋಗತ್ತೆ, ನಾನು ಆಮೇಲೆ ಹೋಗ್ತೀನಿ ಅಂತ ಅಂದ್ಲಪ್ಪ. ನಾನು ಕಸ ಹೊಡಿತಾ ಇದ್ಲು. ಎಲ್ಲ ರೆಡಿ ಮಾಡಿ ಬರ್ತೀನಿ, ಹಂಗೆ ಹೋಗತ್ತೆ ನೀನು ಬೇಗನ ಅಂತ ಅಂದ್ಲು. ನಾನು ಇಲ್ಲಿ ಜಲ್ದಿ ಬಂದೆ. ಇವ್ರು ಜಲ್ದಿ ಪೂಜೆ ಮಾಡ್ತಾರೆ, ತಿಂಡಿ ಏನು ತಿನ್ಕೊಂಬರ್ಬೇಡ್ರಿ, ಬರ್ರಿ ಇಲ್ಲೇ ತಿಂಡಿ ಊಟ ಎಲ್ಲ ಮಾಡಿರಿ ಅಂತಂದ್ರು. ಅದಕ್ಕೆ ನಾನು ಅದೇ ಬಂದು. ಪಾಪ ಅವ್ರು ಒಳ್ಳೆಯವ್ರು ಕಣ. ನಮ್ಮ ಮನೆಯಾಗ ಇಲ್ಲಿ ಕೆಳಗಲ ಮನೆಯ ಬಾಡಿಗೆ ಇದಾರಲ್ಲ, ಅವ್ರು ಒಳ್ಳೆಯವ್ರು. ಅದಕ್ಕೆ ಏನೋ ಪೂಜೆ ಮಾಡಿಸಿದೀವಿ ಮನೆಯಾಗೆ ಅಂದರು. ಅದಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಅದಕ್ಕೆ ಮಾತಾಡ್ಸ್ಕೊಂಡು ಕರೆದವ್ರೆ ಅಷ್ಟು ಇಷ್ಟಪಟ್ಟು ಅಂತೇಳಿ ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಏನು ಬೇರೆ ಯಾರೋ ಇದ್ದಾಳೆ, ಏನು ಕೇಳೋಣ ಇವಾಗ? ನಡಿಯಪ್ಪ, ಆಮೇಲೆ ಬರೋಣ ನಡಿ. ಕೇಳು, ಸುಮ್ಮನೆ ಒಳ್ಳೆ ಬರೋದು ಬಂದಿದ್ದೀವಿ, ಕೇಳಬೇಕು. ಆಗಲೆಲ್ಲ ಬಂದು ಹೋದ್ರೆ ಒಂಥರ ನಾಸ್ಕೆದಂಗಾಗುತ್ತೆ. ಕೇಳು ಸುಮ್ಮನೆ. ವರ್ಷ ಇವಳು ಬಜಾರಿ ಅಲ್ವಿ? ನಮ್ಮ ವರ್ಷನ ವಿರುದ್ಧವಾಗಿ ಅಂಗಡಿ ಹಾಕಿರೋಳು. ಓಹೋ, ಯಾಕೆ ಬಂದವಳು ವರ್ಷ ಅಂತ ಮಾತಾಡಿಸ್ಕೊಂಡು. ಯಾರನ್ನ ಮಾತಾಡ್ಸಕ್ಕೆ ಬಂದಿದ್ರ? ಹೋಗ್ರಿ ಸುಮ್ಮನೆ ಹಸಿಕೆ. ನಮ್ಮ ಅಂಗಡಿ ಮುಂದೆ ಕಾಲಿಕ್ಕಬೇಡ್ರಿ ಅಂತ ಹೇಳಿ ಎಷ್ಟು ಸತಿ ಹೇಳಿದ್ರು ಹಂಗೆ ಮಾಡ್ತಿರಲ್ಲ ನೀವು. ಅಲ್ಲ ಬೇಡಪ್ಪ, ಏನು ಮಾಸ್ನಾಗಿಕ್ಕೆ ಬೇಡ. ಏನೋ ಒಂದು ನಾವು ಅವತ್ತು ನಿನ್ನ ಅಂಗಡಿ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡೀವಿ, ನನಗೆ ದುಡ್ಡು ಬೇಕೇ ಬೇಕು ಅಂತ. ಇವತ್ತು ನಾವು ನಮ್ಮ ಅಂಗಡಿ ಕರ್ಕೊಂಡಿದ್ವಲ್ಲ, ಅವಳನ್ನು ತೆಗೆದ್ವಿ. ಅವಳು ಹಂಗೆ ಇವಾಗ 45,000 ಕೊಡು ಅಂತ ಗಲಾಟೆ ಮಾಡ್ತಾಳೆ. ನೀನು ಹಿಂಗೆ ಮಾಡಿದ್ದೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಮಾಡಿದ್ದು ನಮ್ಮ ಮಾರಯ್ಯಮ್ಮಗೆ ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು ಕಣಪ್ಪ. ನಾನು ಸುಮ್ಮನೆ ಇರ್ದಲ್ದಲ್ಲೇ ಗಲಾಟೆ ಮಾಡಿದೆ. ಇವತ್ತು ಗೊತ್ತಾಗ್ತೈತಿ. ಸುಮ್ಮನೆ ಯಾರು ಕೊಡ್ತಾರೆ? ನಾನು ಕೊಡಲಿಲ್ಲ ಕಣಪ್ಪ. ಅದಕ್ಕೇನೆ ವ್ಯಾಪಾರ ಬೇರೆ ಕಮ್ಮಿ ಐತೆ, ಅವಳನ್ನ ಕೆಲಸದಿಂದ ತೆಗಿತಾ ಇದ್ದೀನಿ. ಅದನ್ನೆಲ್ಲ ಏನು ಹೇಳಕ್ ಬಂದಿದೀಯ? ಹೋಗಿ ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋಗಿ ವ್ಯಾಪಾರ ಮಾಡ್ಕೆ ಹೋಗು. ಅದನ್ನೆಲ್ಲ ಯಾಕೆ ಹೇಳಕ್ ಬಂದಿದೀಯ? ನೀನು ಕರ್ಕೊಂಡಾಳು, ನೀನು ಅನುಭವಿಸ್ಕೆ. ಅದಕ್ಕೆ ಮತ್ತೆ ಮಾಡಿದ್ದು ನಮ್ಮ ಮಾರಾಯ ಅಂತ ಈಗ ಹೇಳೋದಲ್ಲ, ಮುಂದಾಗ್ಲೇ ಅವನ್ನೆಲ್ಲ ಯೋಚನೆ ಮಾಡಬೇಕು. ಓಹೋ, ಏನಪ್ಪ ಅಂಕಲ್ ಆಡ್ಕೊಂಡು ಬಂದವಳೆ.
ಅಲ್ಲ ಅಕ್ಕ ಬಿಡಿ, ನಾನು ಹರ್ಷ ಅವ್ರ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ. ಹರ್ಷ ಇಲ್ಲಿ ನೋಡಪ್ಪ, ನನಗೆ ವ್ಯಾಪಾರ ತುಂಬ ಲಾಸ್ ಆಗ್ತೈತೆ. ಇವಾಗ ಎಷ್ಟೋ ಐಟಮ್ಗಳೆಲ್ಲ ತೊಗೊಂಬಂದಿರೋದು ಹುಳ ಆಗ್ತೈತೆ ಕಣೋ, ರವೆ ಹಿಟ್ಟುಗಳು ಅದೆಲ್ಲ ಹುಳ ಆಗ್ತೈತೆ, ಮತ್ತು ಎಲ್ಲ ಡೇಟ್ಗಳೆಲ್ಲ ಎಕ್ಸ್ಪೈರ್ ಆಗ್ತೈತೆ. ಅದಕ್ಕೋಸ್ಕರ ನಿನ್ನ ಅಂಗಡಿ ಹತ್ರ ಬಂದಿರೋ ಜನ ಒಂದು 10 ಜನ ಬಂದರೆ ಒಂದು 5 ಜನ ನನ್ನ ಅಂಗಡಿ ಹತ್ರ ಆದರೂ ಕಳಿಸು. ಈಗ ಅಡ್ಜಸ್ಟ್ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಾನೀಗ ನನ್ನ ಅಂಗಡಿ ಹತ್ರ ಏನಾದರೂ ಐಟಮ್ ಇಲ್ಲ ಅಂತಂದರೆ ಇಲ್ಲಿ ಕಳಿಸ್ತೀನಿ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಹಿಂಗೆ ಜನಗಳನ್ನ ಹಿಂಗೆ ಈಗ ಬಿಸ್ನೆಸ್ ಮಾಡೋಣ ಒಟ್ಟಿಗೆ, ನಾವಿಬ್ರು ಒಟ್ಟಿಗೆ ಅಂಗಡಿ ಮಾಡೋಣ ಕಣೋ. ಅದಕ್ಕೆ ಇಲ್ಲಿಗೆ 10 ಜನ ಬಂದರೆ ಅಲ್ಗೊಂದು 3 ಕಳಿಸೋ. ನಿಂದ ಅಮ್ಮಯ್ಯ ಅಂತೀನಿ, ಸುಮ್ಮನೆ ಅದೆಲ್ಲ ನಾವು ವೇಸ್ಟ್ ಆಗ್ತೈತೆ ಕಣಪ್ಪ ಹರ್ಷ, ಪ್ಲೀಸ್ ಕಣೋ, ಏನಾದರೂ ಮಾಡಿ ಜನ ಕಳಿಸೋ. ಸುಮ್ಮನೆ ಹೋದ್ರೆ ಚೆನ್ನಾಗೈತೆ. ನಾನು ತಿರ್ಗಾ ನೋಡು ಬಾಯಿಗೆ ಬಂದಂಗೆ ಹೋಗ್ಲೇಬೇಕಾಗುತ್ತೆ. ಮುಚ್ಕೊಂಡು ಹೋದ್ರೆ ಸರಿ ಇಲ್ಲಿಂದಾನ. ಅಲ್ಲ, ನನ್ನ ಅಂಗಡಿ ಹತ್ರ ಬರೋ ಜನನ ಬೇರೆಯವ್ರ ಅಂಗಡಿ ಹತ್ರ ಹೋಗ್ರಿ ಅಂತ ಹೇಳಿ ನಾನು ಕಳ್ಸೋಕ್ಕಾಗುತ್ತಾ? ಅಲ್ಲ, ನೀನು ಯಾವ ಮಕ್ಕ ಇಟ್ಕೊಂಡು ಕೇಳೋದಕ್ಕೆ ಬಂದಿದ್ಯಮ್ಮ? ಸುಮ್ಮನೆ ಹೋದ್ರೆ ಸರಿ. ಅಲ್ಲ, ಏನು ಮಾತಾಡೋದಕ್ಕೆ ಬಂದೈತೆ ನೋಡಿ ಈ ಅಮ್ಮ. ಯಾರೇ ಕಳ್ಸಲ್ಲಿ 100 ಜನ ಬಂದು ಅಂಗಡಿ ಹತ್ರ ನಿಂತ್ಕೊಂಡ್ರು ನಮ್ಮ ಅಂಗಡಿಗೆ ಆಗಲಿ ವ್ಯಾಪಾರ ಅಂತಾರೆ ಹೊರ್ತನು ಬೇರೆ ಅಂಗಡಿ ಯಾರು ಕಳ್ಸಲ್ಲ. ಓಹೋ, ನಿನ್ನ ಅಂಗಡಿ ತಾಗೆ ಜನ ಇದ್ದು ನನ್ನ ಅಳಿಯನೇ ಏನನ್ನ ಕೇಳಿದ್ರೆ ನೀನು ಕಳಿಸ್ತಿದ್ದೆ. ಕಳ್ಸ ಅಂತ ಆಡಲ್ಲ ನೀನು. ಎಷ್ಟೆಲ್ಲ ಇದು ಮಾಡಿ ಇವಾಗ ಬಂದವಳಿ. ಏನೇಂದ್ರು ನೋಡಿ ಅಂದರೆ ಇವೆಲ್ಲ ಬೇಡ. ಇವೆಲ್ಲನ ಒಗ್ಗಟ್ಟ ಪಾರ್ಟ್ನರಾಗಿ ಮಾಡ್ತೀವಿ, ಅವೆಲ್ಲ ಬೇಡ. ಪಾರ್ಟ್ನರ್ ಯಾವುದು ನಡೆಯಲ್ಲ. ಸುಮ್ಮನೆ ಹೋಗೋದು ಕಲಿ ಯಾಕ. ಇಲ್ಲಿ ನೋಡು, ಓಹೋ ಮಾಡಿರೋದು ಒಂದೊಂದಲ್ಲ. ನನ್ನ ಅಳಿಯೋಗಿ ನೀನು 15,000 ರೂಪಾಯಿಗೆ ಅಂಗಡಿ ಹಾಕ್ಯಂಡು ಕುತ್ಕೊಂಡೆಲ್ಲ ಮಾಡೋಗು. ನಾನು ವ್ಯಾಪಾರ ಮಾಡ್ತೀನಿ, ತೆಗಿಸ್ತೀನಿ ನಿನ್ನ ಅಂಗಡಿನ ಅಂತ ಹೇಳಿ ತೆಗಿಸ್ತಲ್ಲ. ಅದಕ್ಕೆ ಮತ್ತೆ ಒಬ್ರು ಮಾಡಿದ್ದಾರೆ ಅಂತ ಮಾಡಬಾರ್ದು, ಒಬ್ರು ವಿರುದ್ಧವಾಗಿ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಮ್ದು ಏನಿದೆ, ನಮ್ದು ಯೋಗ್ಯತೆ ಏನು ಎಷ್ಟು ನೋಡಿಕೊಂಡು ಮಾಡಬೇಕೆ ಹೊರತು ಒಬ್ಬರು ಮಾಡಿದ್ದಾರೆ ಅಂತ ವಿರುದ್ಧವಾಗಿ ಮಾಡಿದ್ರೆ ಅದು ಯಾವತ್ತೂ ಉದ್ಧಾರ ಆಗಲ್ಲ. ಇದೇನೋ ನಿಜ, ನನಗೆ ಇವಾಗ ಅರ್ಥ ಆಗ್ತೈತೆ. ನಾನು ಇವನ ಮ್ಯಾಗ್ಲಿ ಇದಕ್ಕೆ ಸಿಟ್ಟಿಂಗ್ ಮಾಡಿಬಿಟ್ಟೆ. ಸಿಟ್ಟೊಂಬತ್ತು ಕೆಟ್ಟದ್ದು. ಸಿಟ್ಟಲ್ಲಿ ಮೂಗು ಕೊಯ್ಕೊಂಡ್ರು ಇನ್ನೇನು ಮಾಡೋಕ್ಕಾಗುತ್ತೆ, ಆಮೇಲೆ ಬರುತ್ತಾ, ಏನು ಮಾಡೋಕ್ಕಾಗಲ್ಲ. ಹಂಗೆ ಸಿಟ್ಟಲ್ಲಿ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಏನು ಮಾಡೋದಪ್ಪ, ಏನೋ ಅಮ್ಮಂಗಾಗೈತಿ. ಇವಾಗ ಎಲ್ಲ ಹುಳ ಆಗ್ತೈತೆ ಕಣಪ್ಪ. ಅದಕ್ಕೆ ಪ್ಲೀಸ್ ಕಣೋ, ಕಳಿಸ್ತೀಯ ಜನಗಳನ್ನ. ಮತ್ತೆ ನೀನೇ ಉಗ್ಯತ್ತ ಯಮ್ಮನಿಗೆ ನನಗೆ ಹೆಂಗೆ ಉಗಿಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲ, ನಾಚ್ಕಮಾನ ಮರ್ಯಾದೆ ಬೇಡವಾ? ಇನ್ನು ಯಾವ ಮಕ್ಕ ಇಟ್ಕೊಂಡು ಕೇಳಕ್ಕೆ ಬಂದವಳು ಇಲ್ಲಿ? ಅತ್ತೆ ನೀನೇ ಉಗಿದು ಕಳಿಸತ್ತೆ, ನನಗೆ ಗೊತ್ತಿಲ್ಲ. ನೀನೇ ನೋಡ್ಕೋ ಯಮ್ಮನ. ಹೋಗು, ಅವ್ನು ಹೇಳ್ತಿಲ್ವಿ ಇನ್ನು ಯಾವ ಮಕ್ಕ ಇಕ್ಕೊಂಡು ಮರ್ಯಾದೆ ಇಲ್ದಂಗೆ ಬಂದಿದ್ಯಾ, ಇನ್ನು ಯಾವ ಮಕ್ಕ ಇಕ್ಕೊಂಡು ಬಂದಿದ್ಯಾ ಇಲ್ಲಿ ಕೇಳೋಕ್ಕೆ ಅಂತ ಹೇಳಿ ಹೇಳ್ತಿಲ್ವಿ. ಹೋಗಿ ಸುಮ್ಮನೆ. ಯಾರು ಕಳಿಸಲ್ಲ. ಯಾರು ಒಬ್ರು ಅಂಗಡಿ ತಕ್ಕ ಬಂದ್ರೆ ನಾವು ಅಂಗಡಿ ತಕ್ಕ ಹೋಗ್ರಿ ಅಂತ ಯಾರು ಕಳಿಸ್ತಾರೆ? ಯಾರು ಕಳಿಸಲ್ಲ. ಯಾವ ವ್ಯಾಪಾರಸ್ಥರನ್ನು ಕಳಿಸಲ್ಲ. ಅಲ್ಲ, ಹೆಂಗೆ ಕೇಳಕ್ಕೆ ಬಂದವಳು ನೋಡು. ಸುಮ್ಮನೆ ಹೋದ್ರೆ ಸೆನಕೈತಿ. ಹೋಗಿ ವಿರುದ್ಧವಾಗಿ ಮಾಡ್ಕೊಂತೀನಿ ಅಂತ ಮಾಡ್ಕೊಂಡಲ್ಲ ಮಾಡೋದು ವ್ಯಾಪಾರ ಇವ ಸೆನಕ್ಕೆ. ಇವು ಬೇರೆ ಪಂಕಲ್ ಆಡ್ಕೊಂಡು ಬರೋದು. ಪಂಕಲ್ ಬೇಡ ಕಣಮ್ಮ. ಇಂಥರ ನಾಳೆ ನಮ್ಮ ಸರ್ವಿಸ್ನಾಗ 8 ಜನ ನೋಡಿ ಬಿಸಾಕೈನಿ. ಒಂದೀಟ್ ಸೆನಕ್ಕಿದ್ರೆ ಹಿಂಗೆ ನೆಟ್ಟಿಗೆ, ಆಮೇಲೆ ಹಿಂಗೆ ಇಲ್ಲ ಅಂದ್ರಿ ಆಮೇಲೆ ನೆಟ್ಟಿಗೆ ಹಂಗೆ ನೆಟ್ಟಿಗೆ ಮಾತಾಡೋದು ಹಿಂಗೇನೆ. ಒಬ್ಬೊಬ್ಬೊಬ್ಬೊಬ್ಬ ಓರ್ ಬಂದಂಗೆ ಬರ್ತೀರ ಹಂಗೆ ಮ್ಯಾಲ. ಅವಾಗ ಸೆನಕ್ಕಿದ್ದ ನೋಡ್ಬೇಕು ನಿಮ್ಮನ್ನ ಹಂಗೇನೆ. ಹಂಗೆ ಮ್ಯಾಲ ಹಂಗೆ ಓರ್ ಬಂದಂಗೆ ಆಗುತ್ತೆ, ಓರ್ ನುಗ್ದಂಗೆ ಆಗುತ್ತೆ. ಅಕ್ಕ ಬಿಡಕ್ಕ, ಇವಾಗ ಏನು ಮಾಡೋದು, ಹಿಂಗೆ ಆಗೈತೆ. ಅದಕ್ಕೋಸ್ಕರನ ಸ್ವಲ್ಪ ಅದನ್ನಾದರೂ ಖಾಲಿ ಮಾಡ್ಕೊಂಬೋರ್ಗು ಆಮೇಲೆ ಬರೀ ಚಿಲ್ಲರೆ ವ್ಯಾಪಾರನೂ ಮಾಡ್ತೀವಿ. ಈಗ ಹೋಲ್ಸೇಲ್ ಮಾಡೋಣ ಅಂತ ಹೇಳಿ ಎಲ್ಲ ಜಾಸ್ತಿ ತೊಗೊಂಬಂದಿದ್ವಿ. ಆಮೇಲೆ ಬೇಕಾದರೆ ಚಿಲ್ಲರೆ ಮಾಡ್ಕೊಂಡಿರ್ತೀವಿ. ಇವಾಗ ಜಾಸ್ತಿ ದೊಡ್ಡದಾಗಿ ಮಾಡಿಬಿಟ್ವಿ ಒಂದೇ ಸತಿ. ನಾವೇನು ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಲ್ಲೇ ದೊಡ್ಡದಾಗಿ ಮಾಡಿಬಿಟ್ಟು ಸುಮ್ಮನೆ ಇವಾಗ ಕಷ್ಟ ಆಗ್ತೈತೆ. ಅದಕ್ಕಾಗಿನ ಇವಾಗ ಸುಮ್ಮನೆ ಯಾಕೆ ಅಂತ ಹೇಳಿ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದು ಯಾಕೆ ಅಂತ ಕಣಕ್ಕ. ಪ್ಲೀಸ್ ಕಣಕ್ಕ, ಹೇಳಿ ನಿನ್ನ ಅಳಿಗೆ ಒಂದು ಸ್ವಲ್ಪ. ಏನಯ್ಯ, ನಿನ್ನ ಹೆಂಡ್ತಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನ್ಗನ ಬುದ್ಧಿ ಬೇಡವೆ? ಹೆಂಡ್ತಿ ಸರಿಗಿರ್ಕೊಂಡು ಓಡಾಡಿ ಅವಳನ್ನ ಇವತ್ತು ಅವಳು ಹೇಳ್ದಂಗೆ ಕೇಳ್ಕೊಂಡು ಹಿಂಗೆ ಮಾಡಿರಿ. ಯಾರು ಕಳಿಸ್ತಾರೆ? ಯಾರು ಕಳಿಸಲ್ಲ. ಹೋಗು, ಸುಮ್ಮನೆ ಹೋಗ್ರಿ ಹಸಿಕೆ. ನಿನ್ನೆ ಯಾ ಮಕ್ಕ ನಾಶಮಾನ ಮರ್ಯಾದಿಲ್ಲ, ನಿಮ್ಗೆ ದೇವ್ರಾಣವಿಲ್ಲ ಕಣೆ ಮರ್ಯಾದೆ. ಅಲ್ಲ ಕಣಕ, ಇವಾಗ ಲಾಸ್ ಆಗುತ್ತೆ. ಅದಕ್ಕಾಗಿನ ಇಲ್ಲ ಒಳಗಕ್ಕೆ ಹೋಗ ಅಷ್ಟೇ. ಹೋಗು. ನೀವಲ್ಲ ಹೇಳಿದ್ದೆ ಹೇಳ್ತಿಯಲ್ಲ, ಮಾತಾಡ್ತಿಯಲ್ಲ, ಅದು ಹೆಂಗೆ ಕಳಿಸ್ತಾರೆ? ಹೋಗ ಅಷ್ಟೇ, ಹೇಳಿದ್ದೆ ಹೇಳ್ಬೇಡ. ಹೋಗು, ಯಾರೇನು ಕಳಿಸಲ್ಲ. ಹೋಗ ಅಷ್ಟೇ. ಯಪ್ಪ, ಅವ್ರು ಸಿಟ್ಟಾಗ್ತಾರೆ. ಏನು ಮಾಡೋಣ? ಈಗ ಪಂಕಲ್ ಹೊಡಿಯಕ್ಕೆ ಬಂದಳು. ಪಂಕಲ್ ಇಂಥ ನಾಳೆ ವ್ಯವಸ್ಥೆ ನೋಡಿಲ್ಲ. ಅವಳು ನಮ್ಮಂತ ಶಿಲ್ಪಿನ ಹಂಗೆ ಕಣಪ್ಪ. ನಾಳೆ ನೀವು ಮಗ ಅವಳು ಸುಪ್ಪಿನ ಮದುವೆ ಆಗ್ಯಾವನಂತೆ. ಅದಕ್ಕೆ ಅವಳು ಇವಾಗ ನಮ್ಮ ತಕ್ಕ ಪಂಕಲ್ ಹಿಡ್ಕೊಂಡು ಬತ್ತಾಳೆ. ಅಂತಾರನೆಲ್ಲ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು. ಅವ್ರಿಗೆ ಗೊತ್ತಾಗಬೇಕು, ಚಂದ ಕೈ ಅನ್ಬೇಕು ಮಾಡಿದ್ಕೆ. ಒಬ್ರು ಮಾಡಿರಂತ ಮಾಡಿದ್ರೆ ಹಿಂಗೆ ಮತ್ತೆ ಆಗೋದು ಏನ ಇಲ್ಲಮ್ಮ. ಒಬ್ರು ಅಟ್ಟೆ ಮೇಲೆ ಕೊಡಿಬೇಕು ಅಂತ ನಾವು ಒಬ್ರು ನಾಳೆ ಮಾಡ್ಬೇಕಂತ ಉಟ್ಕೊಂಡ್ರೆ ಅವ್ರು ನಾಳೆ ಮಾಡೋರು ಇನ್ನೊಬ್ರು ಉಟ್ಕೊಂತಾರೆ. ಅದೇನೋ ನಿಜ. ಅಯ್ಯೋ ದೇವ ಪರಮಾತ್ಮ ಯಾರು ಉಪ್ತಾಗಾದ್ರು ಅಂತ ಅಂದ್ಕೊಂಡಿರ್ತಾನೆ. ದೇವ್ರ ಹಂಗೆ ಸುಮ್ಮನೆ ಬಿಡ್ತಾನೆ, ಹೆಂಗ್ ಬೇಕಂಗೆ ಕುಣಿಯಕ್ಕೆ ಬಿಡ್ತಾನೆ ಅಂತ ಅನ್ಕೊಂಡಿದೀಯ. ಅವನು ಅವಳೇನು ಮಾಡಿಳು, ನಿನ್ನ ಹಾಳು ಮಾಡ್ಬೇಕು ಅಂತ ಮಾಡಿದ್ಲು. ಇವತ್ತು ಅವಳು ಹಾಳು ಮಾಡೋಕ್ಕೆ ಇನ್ನೊಬ್ಳು ಉಟ್ಕೊಂಡವಳು. ಹಂಗೆ
ಒಬ್ರಿಗೊಬ್ರು ಉಟ್ಕೊಂತ ಹೋಗ್ತಾರೆ. ನಾನೊಬ್ರನ್ನ ತುಳಿಬೇಕು ಅಂದ್ರೆ ನನ್ನ ತುಳಿಯೋರು ಇನ್ನೂ ಎಷ್ಟು ಜನ ಇರ್ತಾರೆ, ಅದನ್ನ ಯೋಚನೆ ಮಾಡಬೇಕು. ಅದನ್ನ ಮಾಡೋದು ಬಿಟ್ಟು ಅದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಟು ಇಟ್ಕೊಂಡ್ಕೊಂಡು ಈಗ ಬಂದವಳಿ. ಸರಿಯಾಗಿ ಹೋಗ್ಲಿ, ಏನಾನ ಬಂದ್ರಿ ಬರ್ತಾರಲ್ಲ ಪ್ರೀತಿ ಪ್ರೇಮ ಬಿಡು, ನೀನೇನು ಮಾತಾಡಕ್ಕೆ ಹೋಗ್ಬೇಡ ಒಟ್ಟು. ಅಲ್ಲ ಬಜಾರಿ ಹೆಂಗ್ಸ ಅವಾಗ ಹಂಗೆ ಹೆಂಗಡೇಳು ಬಜಾರಿ ಆಡ್ದಂಗೆ ಈಗೆಲ್ಲ ಎಲ್ಲ ಕಾರ್ಗೋಯ್ತು ಬಜಾರಿ ಇನ್ನೇನ. ನಳಿಯನ್ ವಿರುದ್ಧವಾಗಿ ಅಂಗಡಿ ಮಾಡಿದ್ಲು, ಅಂಗಡಿ ಮಾಡಿ ಎಷ್ಟು ಇದು ಮಾಡಿದ್ಲಿ ಅಮ್ಮ ಬಜಾರಿ ಹಿಂಗ್ಸು. ಇವಾಗ ಇಲ್ಲಿ ನಯಸ್ ಮಾಡ್ಕೊಂಡು ನಿನ್ನ ಅಂಗಡಿ ತಕ್ಕ ಬರೋರು ನಮ್ಮ ಅಂಗಡಿ ತಕ್ಕ ಕಳಿಸು ಅಂತ ಹೇಳಕ್ ಬಂದವಳು. ಯಾರು ಕಳಿಸ್ತಾರೆ? ಯಾರು ವ್ಯಾಪಾರಸ್ಥರು ಅವ್ರ ಅಂಗಡಿ ತಕ್ಕ ಬಂದ್ರೆ ಬೇರೆ ಅಂಗಡಿ ತಕ್ಕ ಹೋಗ್ರಿ ಅಂತ ಯಾರು ಕಳಿಸ್ತಾರೆ? ಯಾರು ಕಳಿಸಲ್ಲ. ನೋಡಿ ಇವಾಗ ಹೆಂಗೆ ಮಾತಾಡ್ತಾ ಇದ್ದಾಳೆ ಈ ಅಮ್ಮ. ಹೆಂಗಿದ್ದವಳು ಹೆಂಗಾಗ್ಬಿಟ್ಲು ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.